ಆಗ್ತದೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಎಲೆಕ್ಷನ್ ಬಂದಾಗ ಮಾತ್ರ ಇದನ್ನೆಲ್ಲ ನೆನ್ಪು ಮಾಡ್ಕೊಳುತ್ತೆ. ಎಲೆಕ್ಷನ್ ಬಂದಾಗ ಇವ್ರಿಗೆ ಹಿಂದುತ್ವ ಅದು ಇದು ನೆನಪಾಗುತ್ತೆ. ಎಸ್ಪೆಷಲಿ ಕರಾವಳಿಯಲ್ಲಿ ಹೀಗಾಗ್ತಾ ಇದೆ. ಬಾಕಿ ಸಮಯದಲ್ಲಿ ನಿರಂತರವಾಗಿ ವರ್ಕ್ ಮಾಡಿದಿದ್ರೆ ಇಷ್ಟೊಂದು ಸಂಘರ್ಷ ಆಗ್ತಾ ಇರ್ಲಿಲ್ಲ. ಈ ಸಂಘರ್ಷದ ಪ್ರಶ್ನೆ ಅಲ್ಲ, ಇದನ್ನ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪೊಲಿಟಿಕ್ಸ್ ಬಿಜೆಪಿ ಎಲ್ಲ ಬಿಟ್ಬಿಡುವ. ಫಸ್ಟಿಗೆ ಇದನ್ನು ತಗೊಳ್ಳುವ. ಅವಳು ಹೇಳಿದ್ದು ಸರಿಯಾ ತಪ್ಪ, ಅದು ಬಂದು ಯಾಕೆ ನಾವು ತಂದದ ವಿಷಯ ಇಲ್ಲ. ಒಂದು ಪೇರೆಂಟ್ ಕಂಪ್ಲೇಂಟ್ ಮಾಡಿದ್ರು, ಕಂಪ್ಲೇಂಟ್ ಅನ್ನ ತಗೊಂಡು ನಾವು ಉದಾಹರಣೆಗೆ ಭರತ್ ಶೆಟ್ಟಿ ಅವರೇ, ನಂಗೆ ಗೊತ್ತಿಲ್ಲ, ಪ್ಲೀಸ್ ಎಜುಕೇಟ್ ಮೀ ಇಫ್ ಐ ಆಮ್ ರಾಂಗ್. ಕರ್ನಾಟಕದಾದ್ಯಂತ ಜನ ಹಾಗಾದರೆ ಇತ್ತೀಚೆಗಷ್ಟೇ ರಾಮನ ಪ್ರಾಣ ಪ್ರತಿಷ್ಠೆಯನ್ನ ದೇಶದಾದ್ಯಂತ ನಾವು ನೋಡಿದ್ದೇವೆ. ಕರ್ನಾಟಕದಾದ್ಯಂತ ಜನ ರಾಮನನ್ನ ತಮ್ಮ ಹೃದಯದಲ್ಲಿ ಸಂಸ್ಥಾಪಿಸಿಕೊಂಡವರು ಕೋಟ್ಯಾಂತರ ಜನ ಇದ್ದಾರೆ. ಅವರೆಲ್ಲ ಸಿಡಿದೇಳ್ಬೇಕಾಗಿತ್ತಲ್ವಾ ರಾಮನಿಗೆ ಇಷ್ಟ ಅನ್ಯಾಯ ಆಗ್ತಾ ಇದೆ ಅಂತ. ನಾನು ರಾಮನನ್ನ ಇಲ್ಲಿ ಕೇವಲ ಧಾರ್ಮಿಕ ವ್ಯಕ್ತಿ ಅಂತ ನೋಡ್ತಾ ಇಲ್ಲ, ಇತಿಹಾಸದ ಒಬ್ಬ ಯುಗ ಪುರುಷನಾಗಿ ಮೌಲ್ಯಗಳ ಪ್ರತೀಕವಾಗಿ ಇಡೀ ಕರ್ನಾಟಕದ ಜನ ಸಿಡಿದೇಳ್ಬೇಕಾಗಿತ್ತಲ್ವಾ ಹೀಗಾಗಿದ್ದಿದ್ರೆ. ಹಾಗಾಗ್ತಾ ಇಲ್ವಲ್ಲ ಯಾಕಂತ ಹೇಳಿದ್ರೆ ವಿ ಆರ್ ಪೀಸ್ ಲವಿಂಗ್. ನಾವು ಲಾ ಅಂಡ್ ಆರ್ಡರ್ ಭರತ್ ಶೆಟ್ಟಿ ಅವರು ಪೀಸ್ ಲವಿಂಗ್ ಅಲ್ಲೂ ಏನೋ ಜನ ಸಿಡಿದೇನು ಕಲ್ಲು ಹೊಡಿಲಿಲ್ಲ ಯಾರು ಸಹ. ಕಲ್ಲಡುವಂತ ಮನಸ್ಥಿತಿ ಯಾರಿಗೂ ಸಹ ಇಲ್ಲ. ನಾವು ಅದರಲ್ಲಿ ಏನಾಗಿದೆ ಅದನ್ನು ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡಿದೆ. ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತ ದೇಶದಲ್ಲಿ ಆ ಟೀಚರ್ ಮಾಡಿದ್ದು ಸರಿ ಅಂತ ಯಾರಾದ್ರೂ ಹೇಳಿ ನೋಡುವ, ಒಬ್ಬರು ಹೇಳುವುದಿಲ್ಲ. ಅದು ಬೇರೆ ಧರ್ಮದವರು ಏನಾದ್ರೂ ಆಗಿ ಮಾಡಿದ್ರೆ ಇಷ್ಟರೊಳಗೆ ಬೆಂಕಿ ಬೀಳ್ತಾ ಇದೆ. ಯಾವುದೇ ಸಹಿಷ್ಣುತೆ ಅನ್ನೋದನ್ನ ಹಿಂದೂಗಳಿಗೆ ಕಲಿಸಿಕೊಡ್ಬೇಕಂತ ಅವಶ್ಯಕತೆ ಖಂಡಿತ. ಯಾವುದೇ ಧರ್ಮದ ವಿರುದ್ಧ ಮಾತಾದ್ರು ಕೂಡ ನಾವು ಅದ್ರ ಪರವಾಗಿಲ್ಲ ಅಥವಾ ವಿರುದ್ಧ ಅಂತಲ್ಲ, ಯಾವ ಧರ್ಮದ ವಿರುದ್ಧ ಮಾತಾದ್ರು ಕೂಡ ತಪ್ಪೇ ಇದೆ. ಆದ್ರೆ ಭರತ್ ಶೆಟ್ಟಿ ಸೇರಿದಂತೆ ವಿಶೇಷವಾಗಿ ಮಂಗಳೂರು ಭಾಗದ ಬಿಜೆಪಿ ಮುಖಂಡರಿಗೆ, ಶಾಸಕರಿಗೆ ಧರ್ಮ ಇದೇ ರೀತಿ ಕಾಣಿಸುತ್ತೆ ಅಲ್ವಾ, ಭಾಷೆ ಅಂದ್ರೆ ಧರ್ಮನೇ ಕಾಣಿಸುತ್ತೆ. ಬೇರೆ ಯಾವುದು ಕೂಡ ಬೇರೆ ವಿಚಾರ ಯಾವುದು ಕೂಡ ಇಲ್ವಾ, ಅಭಿವೃದ್ಧಿ ವಿಚಾರ ಇಲ್ಲ. ಅಂದ್ರೆ ಬಿಜೆಪಿಗೆ ಧರ್ಮದ ವಿಚಾರ ಬಂದ್ರೆ ಒಂದಷ್ಟು ಪ್ರೀತಿ ಜಾಸ್ತಿ, ಅದನ್ನೇ ಕೂಡ ರಾಜಕೀಯ ಅಜೆಂಡಾ ತೆಗೆದುಕೊಂಡು ಹೋಗುವಂಥದ್ದು. ನೋಡಿ, ನಮ್ಮಲ್ಲಿ ಹಿಂದುತ್ವ ಅಂತ ಹೇಳಿದ್ರೆ ಒಂದು ಹಿಂದೂಗಳಿಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ. ಹಿಂದುತ್ವ ಅಂತ ಹೇಳಿದ್ರೆ ನಾವು ಎಲ್ಲರನ್ನ ತಗೊಂಡೇ ಮಾಡುವಂಥದ್ದು. ಅಭಿವೃದ್ಧಿ ಮತ್ತು ಹಿಂದುತ್ವದ ವಿಷಯಕ್ಕೆ ಬಂದೆ, ಅಭಿವೃದ್ಧಿ ಸಾವಿರಾರು ಕೋಟಿ ಹಣವನ್ನು 2000 ಕ್ರೋರ್ಸ್ಗಿಂತ ಜಾಸ್ತಿ ಅಭಿವೃದ್ಧಿಯನ್ನು ಕೋವಿಡ್ ಇರುವಂಥ ಸಂದರ್ಭದಲ್ಲಿ 2 ವರ್ಷ ನಮ್ಮ ಕೋವಿಡ್ ಇತ್ತು, 1 ವರ್ಷ ಅಪೋಸಿಷನ್ ಇದ್ದೇವೆ, 1.5 ವರ್ಷದ ಸಮಯದಲ್ಲಿ ನಮ್ಮ ಸರ್ಕಾರ ಇತ್ತು. ಆ ಸರ್ಕಾರದ ಟೈಮಲ್ಲಿ ಸಹ ಹಿಂದೆ ಯಾರು ಮಾಡಿರ್ಲಿಕ್ಕಿಲ್ಲ ಶಾಸಕರು. ನನ್ನ ಕ್ಷೇತ್ರದಲ್ಲಿ ಹೇಳಿದ್ದು ನಾನು ಅಷ್ಟು ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇನೆ. ನಿಮ್ಮ ಬಿಜೆಪಿ ಅಷ್ಟು ಅಭಿವೃದ್ಧಿ ಮಾಡಿ ನಿಮ್ಮ ಶಾಸಕರು ನೀವು ಗೆದ್ರಿ. ಇಡೀ ಬಿಜೆಪಿ ಕೂಡ ಧರ್ಮ ಅಂದ್ಕೊಂಡು ಹೋಗಿ 65 ಸೀಟ್ 66 ಸೀಟ್ ಬಂದಿದೆ. ಇದೇ ಕಾರಣ ಅನ್ನುವಂಥದ್ದು ಕೂಡ ಪ್ರಮುಖ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಿ, ಇದು ಪೊಲಿಟಿಕಲ್ ಇಕ್ವೇಷನ್ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದರಲ್ಲಿ ಮಸ್ತು ಹಲವಾರು ವಿಷಯಗಳಿದೆ. ಇದರಿಂದಾಗಿ ಸೋತಿದ್ದು ಅದರಿಂದಾಗಿ ಸೋತಿದ್ದು ಅಂತ ಹೇಳಲಿಕ್ಕೆ 40% ಸರ್ಕಾರ ಅನ್ನುವಂಥ ಒಂದು ಹಿಟ್ ಆ್ಯಂಡ್ ರನ್ ವಿಷಯವನ್ನು ತಂದರು. ಎಲ್ಲೋ ಒಂದು ಕಡೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಾವು ಸರಿಯಾಗಿ ಹ್ಯಾಂಡಲ್ ಮಾಡಿದ್ದಾವೆ ಇಲ್ವಾ, ಅದಕ್ಕೆ ನಾವು ಲೈಟಾಗಿ ತಗೊಂಡ್ವಾ. ಮುಸ್ಲಿಂ ಮತಗಳೇ ಬೇಡ ಬಿಜೆಪಿಗೆ, ಮುಸ್ಲಿಂ ಮತಗಳು ಬೇಡ ಅಂತ ಹೇಳಲಿಲ್ಲ. ನನಗೊಬ್ಬರು ಕೇಳಿದ್ರು ನನಗೆ ಇದೇ ವಿಷಯನ, ಭರತಣ್ಣ ನೀವು ಭಾಷಣದಲ್ಲಿ ನೀವು ಮುಸ್ಲಿಂ ಮತಗಳೇ ಬೇಡ ಅಂತ ಹೇಳಿದ್ರಿ ಅಂತ. ನಂದಾದ ಪ್ರಶ್ನೆ ಕೇಳ್ತಾ ಇರುವಂಥದ್ದು. ಓಕೆ, ನಾನು ಹೇಳ್ತೇನೆ ನಾನು ಏನು ಹೇಳಿದ್ದಂತ. ನಾನು ಭಾಷಣದಲ್ಲಿ ಹೇಳಿದ್ದು ನನ್ನ ಹತ್ರ ರೆಕಾರ್ಡ್ ಇದೆ. ನಾನು ಹೇಳಿದ್ದು ರಾಷ್ಟ್ರದ ವಿರೋಧ ಮನಸ್ಥಿತಿ ಇರುವಂಥ ವ್ಯಕ್ತಿಗಳ ವೋಟ್ ನನಗೆ ಬೇಡ ಅಂತ. ಮುಸಲ್ಮಾನ್ ಹೇಳಲಿಲ್ಲ, ಕ್ರಿಶ್ಚಿಯನ್ ಹೇಳಲಿಲ್ಲ, ಹಿಂದೂಗಳು ಹೇಳಲಿಲ್ಲ, ನಾನು ಯಾವುದೇ ಜಾತಿ ಹೇಳಲಿಲ್ಲ. ಆದರೆ ಆಟೋಮೆಟಿಕ್ ಆಗಿ ಆ ವ್ಯಕ್ತಿ ಮುಸ್ಲಿಂ ಅಂತ ನೆನ್ಸ್ಕೊಂಡು ಬಂದಂತ ಕ್ವಶನ್ ಕೇಳಿದ. ಎಲ್ಲೋ ಒಂದ್ ಕಡೆ ಬರೀ ಮಾತಿಗಾಗಿ ರಾಜಕಾರಣಕ್ಕಾಗಿ ಬಿಜೆಪಿಯ ಹಲವರು ಧರ್ಮವನ್ನ ಅಥವಾ ಹಿಂದುತ್ವ ಅನ್ನೋ ವಿಚಾರವನ್ನ ಬಳಸಿಕೊಳ್ತಾರೆ. ಆದ್ರೆ ನಿಜವಾಗಿಯೂ ಹಿಂದುತ್ವದ ಸಂಕಷ್ಟದ ಪ್ರಶ್ನೆ ಬಂದಾಗ ಅದರ ಪರವಾಗಿ ನಿಲ್ತಾರ ಅನ್ನುವಂತ ಪ್ರಶ್ನೆ. ಉದಾಹರಣೆಗೆ ಈಗ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ಬಜೆಟ್ ಅಲ್ಲಿ 100 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ನಿಮ್ ಸರ್ಕಾರ ಇದ್ದಾಗ ಆ ಥರದ್ದು ಮಾಡೋದಕ್ಕೆ ಬಹಳ ಹಿಂಜರಿಕೆ ತೋರಿಸಿದ್ರು. ದೇವಸ್ಥಾನಗಳ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಬಹಳ ಹಿಂಜರಿಕೆ ತೋರಿಸಿದ್ರು. ಮಾತೆತ್ತಿದ್ರೆ ಇವರು ಎಲ್ಲದನ್ನು ಸರ್ವಧರ್ಮ ಸಮಭಾವ ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ಈಗ ನೀವು ಮಾತಾಡ್ತಾ ಇರೋ ಟೋನ್ನಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಮಾತಾಡಲಿಲ್ಲ. ನೋಡಿ, ನಮ್ಮ ಸರ್ಕಾರ ಇರುವಾಗ ಕೋವಿಡನ್ನು ನಾವು ಹ್ಯಾಂಡಲ್ ಮಾಡಿದ ಸಂದರ್ಭದಲ್ಲಿ ನಮ್ಮ ಹತ್ರ ದುಡ್ಡೇ ಇರಲಿಲ್ಲ. ದುಡ್ಡನ್ನು ಎಲ್ಲದಕ್ಕೂ ನಾವು ಕೋವಿಡಿಗಾಗಿ ಡೈವರ್ಟ್ ಮಾಡಿದ್ದು ನಮ್ಗೆ ಗೊತ್ತಿರುವಂಥ ವಿಷಯ. ಉಳಿದಂಥ 1.5 ವರ್ಷದಲ್ಲಿ ಎಲ್ಲ ದೇವಸ್ಥಾನಗಳಿಗೆ, ನನ್ನ ಕ್ಷೇತ್ರದಲ್ಲಿರುವಂಥ ಎಲ್ಲ ದೇವಸ್ಥಾನ, ಹೆಚ್ಚಿನ ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟಿದ್ದೇವೆ. ದೇವಸ್ಥಾನಗಳನ್ನು ಕಟ್ಟಿಸಿದ್ದೇವೆ, ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ, ಎಲ್ಲವನ್ನು ಮಾಡಿದ್ದೇವೆ.